ಒಂದು ಲೋನ್ ಬೇಕು ಅಂತ ಬ್ಯಾಂಕ್ಗೆ ಹೋದರೆ ಅಡ್ರೆಸ್ ಪ್ರೂಫ್, ಆಸ್ತಿ ದಾಖಲೆ ಅಂತ 10 ದಾಖಲೆ ಕೇಳ್ತಾರೆ. ಆದರೆ ಚಿಕ್ಕಬಳ್ಳಾಪುರದ SBM ಶಾಖೆಗೆ ಇದ್ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಬನ್ನಿ ನೋಡೋಣ. ಹೀಗೆ ವಿಶಾಲವಾಗಿ ಕಾಣ್ತಿರೋ ಜಮೀನು 120 ಎಕರೆ ಇದೆ. ಶಿಡ್ಲಘಟ್ಟದ ತರಬಹಳ್ಳಿ ಗ್ರಾಮದ ಸರ್ವೆ ನಂಬರ್ 195ರ ಸರ್ಕಾರಿ ಭೂಮಿ ಇದು. ಅಂದಹಾಗೆ ಈ ಭೂಮಿ ಪೈಕಿ 20 ಎಕರೆಗೆ ಚಿಕ್ಕಬಳ್ಳಾಪುರದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಯಲ್ಲಿ ಲೋನ್ ನೀಡಲಾಗಿದೆ. ಇದೇ ಗ್ರಾಮದ 3 ಭೂಪರು ಸುಳ್ಳು ದಾಖಲೆ ಸೃಷ್ಟಿಸಿ 4 ಲಕ್ಷ ಲೋನ್ ಪಡೆದಿದ್ದಾರೆ. ಕೇಳಿದ್ರೆ ನಮ್ ತಾತನ ಜಮೀನು ಅಂತಾರೆ. ಅದು 120 ಎಕರೆ. ನಮ್ಮ ತಾತನವ್ರು 3 ಜನ ಅಂತ ಬಂದರು. ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ತಾತ ಕೋರ್ಟ್ಗೆ ಹಾಕಿ ಡಿವಿಷನಲ್ ಕಮಿಷನ್ ಆರ್ಡರ್ ಮಾಡಿದ್ರೆ ಕಾಪಿ ಕೊಡ್ತೀನಿ. ಅರ್ಥ ಆಯ್ತು. ಇವ್ರು ಹೇಳ್ಕೋಬೋದು ಅಷ್ಟೇ. ಇಷ್ಟು ಯಾಕೆ ಏನು ಮಾಡ್ತಾಯಿದ್ರು? ನಮ್ಮದೇನೋ ಗೌರ್ಮೆಂಟ್ ಲ್ಯಾಂಡ್ ಅಂತ ಕೇಳ್ತಾರೆ ಸ್ವಾಮಿ. 143ರಲ್ಲಿ ಫಾರೆಸ್ಟ್ನೇ ಇವ್ರು ಬೇರೆಯವ್ರಿಗೆ ಇದು ಮಾಡ್ತಾ ಇದ್ದಾರಲ್ಲ, ಕತೆಗಳು ಮಾಡ್ತಾ ಇದ್ದಾರಲ್ಲ. ಇಲ್ಲ ಸ್ವಾಮಿ, ನಾವು ಆ ಥರ ಮಾಡಿಲ್ಲ. ನಮ್ಮ ತಾತ ಮುತ್ತಾತ ಆಸ್ತಿ ಅದು. TV ಸೊಣ್ಣಪ್ಪರೆಡ್ಡಿ, TV ಮುನಿರಾಮರೆಡ್ಡಿ, TV ಮುನಿರೆಡ್ಡಿ ಎಂಬ ಸಹೋದರರು ಈ ಗೋಲ್ಮಾಲ್ ನಡೆಸಿದ್ದಾರೆ ಅನ್ನೋ ಆರೋಪವಿದೆ. ಇವರ ಪರಾಕ್ರಮ ಇಷ್ಟೇ ಅಲ್ಲ, ಗಂಜಿಗುಂಟೆ ಮತ್ತು ದಿಬ್ಬುರಹಳ್ಳಿಯ ಕೆನರಾ ಬ್ಯಾಂಕ್ಗಳಿಗೂ ಈ ಭೂಮಿ ಮೇಲೆ ಮಾರ್ಟ್ಗೇಜ್ ಮಾಡಿಕೊಟ್ಟಿದ್ದಾರಂತೆ. ಈ ಕುರಿತು ತನಿಖೆ ನಡೆಸಿರುವ ಉಪ ವಿಭಾಗಾಧಿಕಾರಿ ಒತ್ತುವರಿ ಜಮೀನು ತೆರವಿಗೆ ಆದೇಶಿಸಿದ್ದಾರೆ. ಟೋಟಲಿ 195ರಲ್ಲಿ 20 ಎಕರೆ ಜಮೀನು ಇದೆ. ಇದರಲ್ಲೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ತಾವು ಕೇಳ್ತಾ ಇದ್ದೀರಿ, ಇದು ಏನೋ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನವರು ಚಿಕ್ಕಬಳ್ಳಾಪುರ ಶಾಖೆನವರು ಲೋನ್ ಕೊಟ್ಟಿದ್ದಾರೆ ಅಂತ. ಈ ವಿಚಾರ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಅದು ಯಾವ ಥರ ಕೊಟ್ಟಿದ್ದಾರೋ ನಮಗೆ ಇದಾಗಿಲ್ಲ. ಬಟ್ ಇದು ಸರ್ಕಾರದ ಜಮೀನು. ಸರ್ವೆ ಕಾರ್ಯ ಮುಗಿದಿದೆ. ಇದನ್ನು ಕೂಡ ತೆರವು ಮಾಡಿಸೋಕೆ ಪ್ಲಾನ್ ಮಾಡಿದ್ದೀವಿ. ಒಟ್ಟಾರೆ ಸೂಕ್ತ ಪರಿಶೀಲನೆ ಮಾಡದೆ ಬ್ಯಾಂಕ್ ಲೋನ್ ಕೊಟ್ಟಿದ್ದಾದ್ರೂ ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಬ್ಯಾಂಕ್ ವ್ಯವಸ್ಥೆಯಲ್ಲೂ ಹುಡುಕಿದ್ಯಾ ಅನ್ನೋ ಹಾಗಾಗಿದೆ. ಸಂಬಂಧಪಟ್ಟವರು ಎಚ್ಚರಾಗದಿದ್ರೆ ಸರ್ಕಾರಿ ಭೂಮಿ ಹೆಸರಲ್ಲಿ ಯಾರ್ಯಾರೋ ಸಾಲ ಮಾಡಿ ಕೈ ಎತ್ತೋದು ಗ್ಯಾರಂಟಿ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ರವಿಕುಮಾರ್, ವಿ ಸುವರ್ಣ ನ್ಯೂಸ್.